ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಫ್ರೆಂಡ್ಸ್, ಇವತ್ತು ತುಂಬ ಚೆನ್ನಾಗಿರುವಂತಹ ಒಳ್ಳೆ ಸ್ಯಾರೀಸ್ಗೆ ಒಪ್ಪುವಂತಹ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಸೂಜಿಯನ್ನು ಬಳಸ್ಕೊಂಡು ನಾರ್ಮಲ್ ಸೂಜಿಯಿಂದ ಫಸ್ಟ್ ನೀವು ಒಂದು ಇಂಚಸ್ಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ಆಗಿರುವಂಥ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಹೋಲ್ ಮಾಡ್ಕೊಳ್ಳಿ. ಫಸ್ಟು ಸ್ಯಾರೀಸ್ ಡ್ಯಾಮೇಜ್ ನಾರ್ಮಲ್ ಆಗಿ ಫಸ್ಟೇ ಹೋಲ್ ಮಾಡಿಕೊಂಡ್ರೆ ಬಟ್ ತುಂಬ ಒಂದು ಕುಚ್ಚು ಕಟ್ಟೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಮತ್ತು ಕಲರ್ ಥ್ರೆಡ್ ನೀಡಲ್ ತೊಗೊಂಡು ಇದು ಪಲ್ಲುಲಿ ಯಾವ ಕಲರ್ ಇತ್ತು ಮತ್ತು ಮೈದಾನದಲ್ಲಿ ಯಾವ ಕಲರ್ ಇತ್ತು ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಆ ಸೂಜಿ ಸಹಾಯದಿಂದ ಅದೇ ಆ ಒಂದು 120 ಎಳೆಯನ್ನು ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಸ್ಯಾರಿ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಹೇಳ್ಕೊಬೇಕು. ಕೈ ಸಹಾಯದಿಂದ ಅದನ್ನು ಕ್ಲೀನಾಗಿ ಕೈಯಲ್ಲಿ ಜೋಡಿಸ್ಕೊಬೇಕು, ಇಲ್ಲಾಂದರೆ ಆ ಕಡೆ ಹೋದರೆ ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಹಾಗೆ ಮಾಮೂಲಿ ನಾರ್ಮಲ್ ಇನ್ನೊಂದು ಸೂಜಿಯಿಂದ ಜೆರಿ ಥ್ರೆಡಿನ ತೊಗೊಂಡಿದ್ದೀನಿ. ಸೇಮ್ ನಾವು ಬೇಬಿ ಕುಚ್ಚನ್ನ ಹೇಗೆ ಹಾಕ್ತೀವಿ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಬೆರಳಿಂದ ಅದನ್ನು ಸ್ವಲ್ಪ ಅದನ್ನು ಇಟ್ಟು ಮತ್ತೆ ಅದನ್ನು ರೋಲ್ ಮಾಡಿ ಸುತ್ತಿ ಒಂದು 3 ರೌಂಡ್ಸ್ ಅಲ್ಲಿ ನೀವು ಆ ರೀತಿ ಸುತ್ತಕೊಂಡು ಟೈಟ್ ಮಾಡ್ಕೊಬೇಕಾಗತ್ತೆ ಇದನ್ನು ಜೆರಿ ಥ್ರೆಡ್ಡನ್ನು. ಆಮೇಲೆ ಮೇಲ್ಗಡೆಯಿಂದ ಆ ಜೆರಿ ಥ್ರೆಡ್ ಒಳಗಡೆ ಸೂಜಿಯನ್ನು ನುಗ್ಗಿಸಿ ಹೇಳ್ಕೊಳ್ಳಿ. ಟೈಟ್ ಆಗುತ್ತೆ, ಗಂಟಾಗುತ್ತೆ, ಒಂದು ಗಂಟು ಬರುತ್ತೆ ಅಲ್ಲಿ. ಆಗ ಕುಚ್ಚು ಟೈಟಾಗಿ ಬರುತ್ತೆ, ಅದು ಬಿಚ್ಕೊಳ್ಳೋದಿಲ್ಲ. ನಾರ್ಮಲ್ ಇದು ಬೇಬಿ ಕುಚ್ಚು ಪ್ರೊಸೀಜರು. ಅಂದರೆ ಇದು ಸ್ವಲ್ಪ ಇದು ಉದ್ದ ತೊಗೊಳ್ಳಿ. ನಾವು ಬೀಡ್ಸನ್ನು ಎಷ್ಟು ತೊಗೋತೀವಿ ಅಷ್ಟು ಉದ್ದ ತೊಗೊಬೇಕು. ಬೀಡ್ಸು 2 ಬೀಡ್ಸ್ ಬಂದರೆ 1 ಬೀಡ್ಸ್ ಅಂದರೆ ಸ್ವಲ್ಪ ಶಾರ್ಟ್ ತೊಗೊಳ್ಳಿ. ಆ ಸೆಂಟ್ರಲ್ಲಿ ಅದನ್ನು ಒಂದು ಸೈಡ್ ಮೇಲೆ ಕೆತ್ತಿ ನಾರ್ಮಲ್ ಬೀಡ್ 5 mm ಬೀಡ್ಸ್ ಅಷ್ಟು ತೊಗೊಂಡಿದ್ದೀನಿ. ಆ ಇನ್ಸರ್ಟ್ ಒಳಗಡೆ ಹಾಕ್ಬಿಟ್ಟು ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಆವಾಗ ನಿಮಗೆ ಮೇಲ್ಗಡೆಯಿಂದ ಆ ಬೀಡ್ಸು ಪೂರ್ತಿ ಕಾಣಿಸ್ಬಾರ್ದು. ಆ ರೀತಿ ಆ ಥ್ರೆಡ್ಡಿಂದ ಎಲ್ಲವನ್ನು ಕ್ಲೋಸ್ ಮಾಡಿ. ಸ್ವಲ್ಪ ಆದ್ಮೇಲೆ ಒಳಗಡೆಗೆ ನೂಕಿದಾಗ ಅದು ಪೇಸ್ಟ್ ಆಗುತ್ತೆ. ಅಂಟ್ಕೊಳ್ಳೋದ್ರಿಂದ ಎಲ್ಲೂ ಹೊರಗಡೆ ಬರೋ ಚಾನ್ಸಸ್ ಇರಲ್ಲ. ಆಗ ಮತ್ತೆ ಅದನ್ನು ಸೇಮ್ ಜೆರಿ ಥ್ರೆಡ್ಡಿಂದ 3 ರೌಂಡನ್ನು ಸುತ್ತಿ ಗಂಟನ್ನು ಹಾಕಿ. ಸಾಮಾನ್ಯವಾಗಿ ನೀವು ಈ ಪ್ರೊಸೀಜರ್ ಮಾಡಬೇಕಾದ್ರೆ ಸಾರಿನ ಉಲ್ಟಾ ಇಟ್ಕೊಂಡ್ರೆ ಬೆಟರು. ಅಂದರೆ ನೋಡಿ, ನನ್ನ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ, ಉಲ್ಟಾ ಇದೆ ಸಾರಿ. ಆ ಥರ ಬಂದಾಗ ನಾವು ಹಿಂದೆ ಗಂಟು ಹಾಕೋ ಜೆರಿ ಥ್ರೆಡ್ಡು ಹಿಂದೆ ಬರುತ್ತೆ, ಮುಂದೆ ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡಬೇಕು. ನಾವು ಇದನ್ನು 3 ಸ್ಟೆಪ್ಪು ಮಾಡ್ಕೊಬೋದು. ಆದರೆ ನೀವು 3 ಸ್ಟೆಪ್ ಡಿಸೈಡ್ ಮಾಡಿದ್ರೆ ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಳ್ಳಿ ಥ್ರೆಡ್ಡನ್ನು. ನೋಡಿ, ನಾನು 2 ಸ್ಟೆಪ್ ಬೀಡ್ಸನ್ನು ಹಾಕೋದು, ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಲೆಂತು ಅಷ್ಟು ತೊಗೊಂಡಿದ್ದೀನಿ. ಮಿನಿಮಮ್ ಅಂದರೆ ಇದಕ್ಕೆ 2 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ ನಾನು ಇದಕ್ಕೆ. ನೋಡಿ, ಈ ರೀತಿ ಫುಲ್ ಬೀಡ್ಸು ಕವರ್ ಆಗಬೇಕು. ನೆಕ್ಸ್ಟ್ ಸ್ವಲ್ಪ ಹೆಬ್ಬೆರಳಿಂದ ಪುಷ್ ಮಾಡಿದ್ರೆ ಅಲ್ಲಿ ಒಳಗಡೆ ಗ್ಲೂ ಇರುತ್ತಲ್ಲ, ಅದ್ರ ಹೋಗಿ ಅಟ್ಯಾಚ್ ಆಗುತ್ತೆ. ಅದು ಎಲ್ಲೂ ಬೀಳೋ ಚಾನ್ಸಸ್ ಇರೋದಿಲ್ಲ. ಈ ರೀತಿ ಟೈಟಾಗಿ ಹಿಡ್ಕೊಂಡು 3 ರೌಂಡು ಜೆರಿ ಥ್ರೆಡ್ಡನ್ನು ಸುತ್ತಿ ಅಲ್ಲಿ ಮೇಲ್ಗಡೆಯಿಂದ ಮತ್ತೆ ಸೂಜಿಯ ಸಹಾಯದಿಂದ ಒಳಗಡೆ ಇನ್ಸರ್ಟ್ ಮಾಡಿ ಹೇಳ್ಕೊಳ್ಳಿ. ಟೈಟಾಗಿ ಕುತ್ಕೊಂಡ್ಬಿಡುತ್ತೆ, ಸಾಕಿಷ್ಟು ನೀಟಾಗಿ ಕುತ್ಕೊಂಡ್ಬಿಡುತ್ತೆ, ನೀಟಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡುವಂಥ ಡಿಸೈನು. ಈಕ್ವಲಾಗಿ ಕಟ್ ಮಾಡಿ ಈ ರೀತಿ ಒಂದು 5 ಕಲರ್ಸು, 1 ಕಲರ್ ಆದರೆ ಇನ್ನೊಂದು ಕಲರ್ 5 ಕಲರ್ಸ್ ಈ ಥರ ಹಾಕ್ಕೊಂಡೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಕ್ರೋಶಾದಲ್ಲಿ ಮಾಡ್ತೀವಲ್ಲ, ಆ ಬೇಬಿ ಕುಚ್ಚು ಹಾಕುವಾಗಲೂ ಸಹ ಇದೇ ರೀತಿ ಗಂಟನ್ನು ಹಾಕಿದಾಗ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೆ ತಕ್ಕಂತೆ ನೀವು ಪ್ರೈಸನ್ನು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ತುಂಬ ಹಾರ್ಡ್ ವರ್ಕ್ ಏನಿಲ್ಲ, ಇದು ತುಂಬ ಈಸಿ ಇದೆ. ಸ್ವಲ್ಪ ಬೀಡ್ಸನ್ನು ಕರೆಕ್ಟಾಗಿ ಕೊಡಿಸ್ಕೋಬೇಕು, ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಆಗೋಲ್ಲ. ಇಲ್ಲಿ ಒಂದು 3 ಗಂಟೆ ಹಾಕ್ಕೊಳ್ಳಿ, ಲಾಕ್ ಮಾಡಿ ಮತ್ತು ಗ್ಲೂ ಹಾಕಿ ಬೀಡ್ಸನ್ನು ಆ್ಯಡ್ ಮಾಡಿ. ಬೀಡ್ಸ್ ಮಾತ್ರ ಕಾಣಿಸ್ಬೋದು. ಸೆಂಟ್ರಲ್ಲಿ ಬೀಡ್ಸನ್ನು ಕೂರಿಸ್ಕೊಳ್ಳೋದೊಂದು ಕಲೆ. ಆ ಸೆಂಟ್ರಲ್ಲೇ ಕರೆಕ್ಟಾಗಿ ಗ್ಲೂವನ್ನು ಹಾಕಿ ಆ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಅದು ಪೂರ್ತಿ ಕವರ್ ಆಗೋಂಗೆ ಆ ಥ್ರೆಡ್ಡೆಲ್ಲನೂ ಪೂರ್ತಿ ನೀವು ಬೆರಳ ಸಹಾಯದಿಂದ ಹರಡ್ಕೊಂಡು ಇಟ್ಕೊಬೇಕು ಕೈಯಲ್ಲಿ. ಇಲ್ಲಾಂದರೆ ಅದು ಇದಾಗಿಬಿಡುತ್ತೆ, ವೇಸ್ಟ್ ಆಗುತ್ತೆ. ನೀವು ಗ್ಲೂ ಹಾಕ್ತೇನೆ ಹಾಗೆ ಬೀಡ್ಸನ್ನು ಕೂರಿಸ್ಕೊಂಡ್ರೆ ಆ ಕಡೆ ಹೋಗ್ತಿರುತ್ತೆ, ನಿಮಗೆ ಪರ್ಫೆಕ್ಟಾಗಿ ಹಿಡ್ಕೊಳ್ಳೋಕ್ಕೆ ಸಿಗೋದಿಲ್ಲ. ಹಾಗಾಗಿ ಗ್ಲೂ ಹಾಕ್ಬಿಟ್ಟು ಆ ಬೀಡ್ಸನ್ನು ಆ್ಯಡ್ ಮಾಡಿ ಅದರೊಳಗಡೆಗೆ.
ಆಗ ಸರಿ ಹೋಗುತ್ತೆ, ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಜರುಗೋದಿಲ್ಲ. ಆಮೇಲೆ ನೆಕ್ಸ್ಟು ಅದನ್ನು 2 ಎಳೆಗಳ 3 ರೌಂಡು ಜರಿ ಥ್ರೆಡನ್ನು ಹಾಕಿ ಕಟ್ಟಿ ಲಾಕ್ ಮಾಡಿ. ಇದು ಬ್ರೈಡಲ್ ಡಿಸೈನೂ ಸಹ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹೆವಿ ಅಂತ ಅನಿಸುತ್ತೆ. ಆದರೆ ತುಂಬ ಈಸಿಯಾಗಿ ಮಾಡುವಂಥದ್ದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಬಿಟ್ಟರೆ. ಸ್ಯಾರಿಗಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಒಮ್ಮೆ ಟ್ರೈ ಮಾಡಿ. ನೀಟಾಗಿ ಒಂದೇ ಸರಿ ಎಳೆನ ಹಿಡ್ಕೊಂಡು ಕೆಳಗಡೆ ಬೀಡ್ಸನ್ನು ಒಳಗಡೆ ಇನ್ಸರ್ಟ್ ಮಾಡಿ, ಸುತ್ತ ಥ್ರೆಡ್ಡು ಹೋಗಿದೆಯೋ ಕವರ್ ಆಗಿದೆಯೋ ಅಂತ ನೀವು ನೋಡಿಕೊಂಡು ಆಮೇಲೆ ಟ್ಯಾಗ್ ಮಾಡೋದು, ಆಮೇಲೆ ಲಾಕ್ ಮಾಡೋದು ತುಂಬ ಒಳ್ಳೆಯದು. ಬೀಡ್ಸ್ ಏನಾದರೂ ಕಾಣಿಸಿದ್ರೆ ಅದು ಫಿನಿಶಿಂಗ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಲಾಕ್ ಮಾಡೋದು. ಇದಕ್ಕೆ ನಾನು 130 ಎಳೆ ತೊಗೊಂಡಿದ್ದೀನಿ. ನೀವು 150 ಎಳೆನೂ ಸಹ ತೊಗೊಬೋದು. ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 5 mm ಬೀಡ್ಸ್ ತೊಗೊಂಡಿರೋದ್ರಿಂದ 130 ತೊಗೊಂಡಿದ್ದೀನಿ. ನೀವು 150ವರೆಗೂ ತೊಗೊಬೋದು. ಸಾಕು ಇದು 5 mm ಬೀಡ್ಸಸ್ಸು ಈ ಸೈಜ್ಗೆ. ಇನ್ನೂ ದಪ್ಪ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಲುಕ್ಕು. ಸಣ್ಣ ತೊಗೊಂಡ್ರೂ ಅಷ್ಟು ಲುಕ್ ಬರೋದಿಲ್ಲ. ಮಿನಿಮಮ್ ಅಂದರೆ ಒಂದು 4 mm ಆರ್ 5 mm ಬೀಡ್ಸನ್ನು ತೊಗೊಬೋದು ಈ ಒಂದು ಡಿಸೈನ್ಗೆ. ಗ್ಲೂ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಿದ್ರೂ ಎಕ್ಸ್ಟೆಂಡ್ ಆದರೆ ಹೊರಗಡೆ ಎಲ್ಲ ಸ್ಪ್ರೆಡ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಸ್ಟು ಹಾಕಿ ಬೀಡ್ಸನ್ನು ಹಂಗೆ ಪೇಸ್ಟ್ ಮಾಡಿ ಅದರೊಳಗಡೆ ಆ ರೀತಿ ಎಲ್ಲ ಫುಲ್ ಕವರ್ ಆಗಬೇಕು. ನೆಕ್ಸ್ಟ್ ಬೆಳೆಯಿಂದ ಒಳಗಡೆಗೆ ತಳ್ಳಿ ಅದನ್ನು ಸಿಗುತ್ತೆ ಕೈಗೆ, ತಳ್ಳಿ ಇನ್ಸರ್ಟ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ ನೀಟಾಗಿ. ಫಸ್ಟ್ ಹೊರಗಡೆ ಎಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಥ್ರೆಡ್ ಎಲ್ಲ ಸ್ಪ್ರೆಡ್ ಆಗಿದೆಯಾ ಅಂತ ನೋಡ್ಕೊಂಡು ಆಮೇಲೆ ತಳ್ಳಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಫಸ್ಟ್ ಕಟ್ಟಿದ್ದೆ, ನಿಮಗೆ ಸೆಂಟರಿಂದ ತೋರಿಸ್ತಾ ಇದ್ದೀನಿ. ನೋಡಿ ಫಸ್ಟ್ ಕಟ್ಟಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರಿಯಲಾಗಂತೂ ತುಂಬ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ನೀವು 3 ಬೀಡ್ಸ್ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆದರೆ ಲೆಂತಿ ಆಗುತ್ತೆ. 2 ಬೀಡ್ಸ್ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಲಾಸ್ಟ್ ಎಲ್ಲ ಫುಲ್ಲು ಸ್ಯಾರಿ ಪೂರ್ತಿ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಉಲ್ಟಾ ಮಾಡಿದ್ದೀನಿ. ಈಗ ಫ್ರಂಟ್ ಕರೆಕ್ಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಪ್ರೈಸ್ ಬಂದು ನೀವು 600ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇದು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೊಸಬರಾಗಿದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.